ಕೆಲವು ದಿನಗಳ ಹಿಂದೆ ನನ್ನ ಡಾಕ್ಟರ್ ನನಗೆ ಮ್ಯಾಮೋಗ್ರಫಿ ಮಾಡಿಸಲು ಹೇಳಿದ್ದರು. ಆದ್ರೆ ಈ ಕ್ಷಣದವರೆಗೂ ನಾನು ಇದರ ಬಗ್ಗೆ ಪೂರ್ಣವಾಗಿ ಅರಿತಿರ್ಲಿಲ್ಲ. ನನ್ನ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿದ್ದವು. ನನಗೆ ಭಯ. ನಾನು ಮೊದಲು ಸಹ ಅನೇಕ ಟೆಸ್ಟ್ ಮಾಡಿಸಿದ್ದೆ, ಆದ್ರೆ ಇದು ಸ್ವಲ್ಪ ಬೇರೆ. ಮ್ಯಾಮೋಗ್ರಫಿ ಬಗ್ಗೆ ಕೇಳಿರ್ತೇವೆ, ಆದ್ರೆ ಆ ರೂಮ್ನ ಬಾಗ್ಲು ತಲುಪಿದಾಗ ಎಲ್ಲವೂ ಬೇರೆ ಆಗಿರ್ತದೆ. ಆ ಕೋಣೆ ತುಂಬಾ ತಣ್ಣಗೆ ಮತ್ತು ಅತಿ ಸ್ವಚ್ಛವಾಗಿತ್ತು. ಆ ಮಿಷಿನ್ ಕೂಡ ವಿಚಿತ್ರವಾಗಿ ಕಾಣಿಸ್ತಿತ್ತು. ಎಲ್ಲಿ ನೋಡ್ಬೇಕು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಈ ತರಹದ ಸೂಕ್ಷ್ಮ ಕೆಲಸಕ್ಕೆ ಆ ಮಿಷಿನ್ ಸ್ಟೂಲ್ ವಿಕರಾಳವಾಗಿ ಕಾಣಿಸ್ತಿತ್ತು. ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು. ಹೀಗಾದ್ರೆ, ಹಾಗಾದ್ರೆ, ನೋವಾದ್ರೆ, ಟೆಸ್ಟಿನಲ್ಲಿ ಏನಾದ್ರೂ ಕಾಣಿಸಿದ್ರೆ ಎಂದು. ನಮಸ್ಕಾರ, ಹೇಗಿದ್ದೀರಿ? ಭಯಪಟ್ಟಂತೆ ಕಾಣಿಸ್ತಿದೆ. ಹೌದು, ಇದುವರೆಗೂ ಇಂಥ ಟೆಸ್ಟ್ ಮಾಡಿಸೇ ಇಲ್ಲ. ಅದಕ್ಕೆ ಮನಸ್ಸಿನಲ್ಲಿದ್ದು ಕೂಡ ಇದ್ರ ಪ್ರೊಸೀಜರ್ ಕೂಡ ಗೊತ್ತಿಲ್ಲ. ಹೇಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಯ್ತು. ಸ್ಕ್ಯಾನ್ ಮಾಡುವ ಮೊದಲು ಅನೇಕ ಮಹಿಳೆಯರಿಗೆ ಭಯವಾಗುತ್ತದೆ, ಆದರೆ ಭಯಪಡಬೇಡಿ. ಈಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಇವಾಗ ಈ ಮಷೀನ್ ಹೇಗಿದೆ ಅಂದರೆ ನಿಮ್ಮ ಎಲ್ಲಾ ತಪಾಸಣೆ ತುಂಬಾ ಸಲೀಸಾಗಿ ಆರಾಮವಾಗುತ್ತದೆ. ಈಗಿನ ಟೆಕ್ನಾಲಜಿಯಿಂದ ಎಲ್ಲ ವಯಸ್ಸಿನ, ಗಾತ್ರದ, ಆಕಾರದ ರೋಗಗಳನ್ನು ಸ್ಕ್ಯಾನ್ ಮಾಡೋದು ಸುಲಭ. ಈಗಿನ ಟೆಕ್ನಾಲಜಿಯಿಂದ ರೇಡಿಯೇಷನ್ ಡೋಸ್ ವ್ಯಕ್ತಿಗನುಗುಣವಾಗಿ ಬೇರೆಯಾಗುತ್ತದೆ. ಮೆಷಿನ್ ಕೇವಲ ಸೂಕ್ತ ಡೋಸ್ ಅನ್ನೇ ಕೊಡುತ್ತದೆ. ಇಷ್ಟೇ ಅಲ್ಲ, ಕೇವಲ ಬೇಕಿದ್ದಷ್ಟೇ ಕಂಪ್ರೆಷನ್ ಕೊಡೋದ್ರಿಂದ ಪೇಷಂಟ್ಗೆ ಕಡಿಮೆ ತೊಂದರೆ ಆಗುತ್ತದೆ. ಪೇಷಂಟ್ ಪೊಸಿಷನ್ ಬದಲಾಯಿಸದೆ ಎಲ್ಲಾ ಸ್ಕ್ಯಾನ್ ಮಾಡಬಹುದು, ಹೀಗಾಗಿ ಸ್ಕ್ಯಾನ್ ಬೇಗ ಮುಗಿಯುತ್ತದೆ. ಆಕೆ ಮಾತು ಕೇಳಿ ಸಮಾಧಾನವಾಯಿತು. ಬಹುಶಃ ಆಕೆ ಮಾತಾಡುವ ರೀತಿ ಮತ್ತು ಟೆಕ್ನಾಲಜಿಯ ಮೇಲೆ ಆಕೆಗಿರುವ ವಿಶ್ವಾಸದಿಂದ ಇರಬೇಕು. ಚಿಂತಿಸಬೇಡಿ, ನೀವು ಹೆಚ್ಚು ಸಮಯ ಇರಬೇಕಾಗಿಲ್ಲ. ನಾನು ನಿಮಗೆ ಎಲ್ಲವನ್ನೂ ವಿವರಿಸ್ತೇನೆ. ಅದೆಷ್ಟು ಬೇಗನೆ ಎಲ್ಲವೂ ಮುಗಿಯಿತು. ನಾನೇನೋ ಭಯಂಕರ ಎಂದ್ಕೊಂಡಿದ್ದೆ. ಹೌದು, ಸ್ವಲ್ಪ ತೊಂದರೆ ಆಯ್ತು, ಆದ್ರೆ ನನಗನ್ಸ್ದಂತೆ ಅತಿಯಾಗೇನಾಗ್ಲಿಲ್ಲ. ನೋಡಿದ್ರಾ, ಅಷ್ಟು ಕಷ್ಟ ಆಗ್ಲಿಲ್ಲ. ಚೆನ್ನಾಗಿ ಆಯ್ತು. ಪೇಷಂಟ್ ಶಾಂತವಾಗಿದ್ದರೆ ಟೆಕ್ನಾಲಜಿಯಿಂದ ಗುಣಮಟ್ಟದ ಚಿತ್ರಗಳು ಸಿಗುತ್ತವೆ. ಇದರಿಂದ ಡಾಕ್ಟರ್ ಸಹ ಸರಿಯಾದ ನಿಷ್ಕರ್ಷೆ ಮಾಡಬಹುದು. ಬಹುಶಃ ಅತ್ಯಂತ ಕಷ್ಟದ ಕೆಲ್ಸ ಅಂದ್ರೆ ಮೊದಲನೇ ಬಾರಿ ಆ ಕೋಣೆ ಒಳಗಡೆ ಹೋಗೋದು. ಒಮ್ಮೆ ಒಳಗ್ ಹೋಗಿ ಟೆಕ್ನಾಲಜಿಯ ವಿಕಾಸ ನಾನು ಅರ್ಥ ಮಾಡಿಕೊಂಡ ನಂತರ ನನ್ ಭಯ ಕಡಿಮೆ ಆಯ್ತು. ಎಲ್ಲವೂ ತಕ್ಷಣ ಮತ್ತು ಸುಲಭವಾಗಾಯ್ತು. ಖಂಡಿತ. ಭಯವನ್ನು ಎದುರಿಸಿದೆ ಅಂತ ನನಗೆ ಖುಷಿ ಆಯ್ತು. ನನಗಿದೆಲ್ಲವನ್ನು ಅರಿತದ್ದು ನೆರವಾಯ್ತು. ಯಾಕೆ ಅಂದ್ರೆ ಅರಿಕೆಯಿಂದಲೇ ನೆಮ್ಮದಿ.